ವೆಲ್ಕಮ್ ಟು ಲಕ್ಷ್ಮೀ ಶಯನ ವ್ಲಾಗ್. ಇವತ್ತು ಕಿಚನ್ ಡೀಪ್ ಕ್ಲೀನಿಂಗ್ ವ್ಲಾಗ್ನ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ, ಕೊನೆಯವರೆಗೂ ನೋಡಿ. ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಇವತ್ತು ಕಿಚನ್ ಎಲ್ಲ ನೀಟಾಗಿ ಯಾವ ರೀತಿ ಕ್ಲೀನ್ ಮಾಡ್ತೀವಿ ಆ್ಯಂಡ್ ಮೊದಲು ಹೇಗಿತ್ತು ಇವಾಗ ಹೇಗಿದೆ ಅಂತ ವಿಡಿಯೋ ನೋಡಿ. ಇವತ್ತು ಕಿಚನ್ನ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಎಲ್ಲ ನಮ್ಮ ತೇಜು ಸಮ್ಮರ್ ಕ್ಯಾಂಪ್ಗೆ ಹೋಗೋವರೆಗೂ ಇದ್ದು ಅವನ್ನ ಕಳಿಸ್ಕೊಟ್ಟು ಆಮೇಲೆ ನಾನು ಕೆಲಸ ಸ್ಟಾರ್ಟ್ ಮಾಡಿದೆ. ಯಾಕೆ ಅಂದರೆ ತೇಜು ಇದ್ದರೆ ನನ್ನ ಕೆಲಸ ಒಂದು 5 ಪೈಸನೂ ಆಗಲ್ಲ. ಹಾಗಾಗಿ ಅವನ್ನ ಕ್ಲಾಸಿಗೆ ಕಳಿಸ್ಕೊಟ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದೆ. ತಿಂಡಿ ಎಲ್ಲ ಆಗಿ ಎಲ್ಲ ನಮ್ಮ ಮನೆಯವ್ರಿಗೆ, ತೇಜುಗೆ, ನಂದು ಎಲ್ಲರದ್ದು ತಿಂಡಿ ಎಲ್ಲ ಆದಮೇಲೆ ನಾನು ಕ್ಲೀನ್ ಮಾಡೋದಕ್ಕೆ ಕೂತಿದ್ದೀನಿ. ನಮಗೆ ವಾಟ್ರ್ ಬೆಲ್ ಏನು ಅಂದರೆ ಸ್ಟ್ಯಾಂಡ್ಗಳು ಕೊಟ್ಟಿಲ್ಲ. ಈಗ ಸಪ್ರೇಟಾಗಿ ಇಟ್ಕೊತಾರಲ್ಲ ಆ ಥರ ಸ್ಟ್ಯಾಂಡ್ ಕೊಟ್ಟಿಲ್ಲ. ಬಾಕ್ಸ್ ಮಾತ್ರ ಹಾಕಿರೋದು. ಪಾತ್ರೆಗಳು ಇದೇನಿದೆ ಅಂದರೆ ಡೈಲಿ ಯೂಸಸ್ದು, ಅಂದರೆ ಯಾರಾದರೂ ಬಂದಾಗ ಆಗಿರ್ಬೋದು ಅಥವಾ ಮಾಮೂಲಿ ನಾವಿರೋರು 3 ಜನ ಅಲ್ವಾ, ನಮ್ಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಮಾತ್ರ ಒಂದು ಸೈಡ್ ಇಟ್ಕೊಂಡಿರ್ತೀನಿ. ದೊಡ್ಡದೆಲ್ಲ ಸಪ್ರೇಟಾಗಿ ಎತ್ತಿಟ್ಬಿಟ್ಟಿರ್ತೀನಿ ಆಲ್ರೆಡಿ. ಆ್ಯಂಡ್ ಇಲ್ಲೆಲ್ಲ ನೀಟಾಗಿ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಯಾಕೆ ಅಂದರೆ ನಾವು ಗ್ಲಾಸ್ ಎಲ್ಲ ಇಟ್ಟಿರ್ತೀವಲ್ಲ, ಅದೊಂಥರ ಮಾರ್ಕ್ ಥರ ಬಿದ್ದೋಗಿರುತ್ತೆ. ಹಾಗಾಗಿ ಈ ಥರ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಎಲ್ಲ ಆದಮೇಲೆ ಹಿಟ್ಟು ಜೆಲ್ನ ನಾನು ಹಾಕ್ತಾಯಿದ್ದೀನಿ. ಈ ಮನೆಗೆ ಬಂದಿದ್ದು ಸ್ಟಾರ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಜಿಳ್ಳೆಗಳಿತ್ತು. ಇದನ್ನು ತಂದು 6 ಮಂತ್ಸು ಅಥವಾ 3 ಮಂತ್ಸ್ಗೊಂದ್ಸಲಿ ಹಾಕಿದ್ರೆ ಜಿಳ್ಳೆಗಳು ಆಲ್ಮೋಸ್ಟ್ ಕಮ್ಮಿ ಆಗುತ್ತೆ ಆ್ಯಂಡ್ ಕ್ರಮೇಣ ಜಿಳ್ಳೆಗಳು ಇರೋದಿಲ್ಲ. ಹಾಗಾಗಿ ನಾನು ಯಾವಾಗಲೂ ಇದನ್ನು ಯೂಸ್ ಮಾಡ್ತೀನಿ, ಹಿಟ್ ಜೆಲ್ ಅಂತ. ಕ್ಲೀನ್ ಎಲ್ಲ ಆದಮೇಲೆ ಈ ಥರ ಪ್ರೆಸ್ ಮಾಡಿದ್ರೆ ಲಿಕ್ವಿಡ್ ಟೈಪ್ ಬರುತ್ತೆ. ಈ ಥರ ಕಾರ್ನರಲ್ಲಿ ಹಚ್ಚೋದ್ರಿಂದ ಜಿಳ್ಳೆಗಳು ಓಡಾಡೋದಿಲ್ಲ. ನೋಡಿ, ಈ ರೀತಿ ಹಚ್ಚಬೇಕು. ಎಲ್ಲ ಕಡೆನೂ ನಾನು ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಪಾತ್ರೆಗಳು ಟಚ್ ಆಗಿರುತ್ತಲ್ವ, ಹಾಗಾಗಿ ನಾವು ಪಾತ್ರೆಗಳು ಯೂಸ್ ಮಾಡೋಕ್ಕೂ ಮುಂಚೆ ನಾವು ಕ್ಲೀನ್ ಮಾಡಿರೋ ಪಾತ್ರೆಗಳನ್ನ ಯೂಸ್ ಮಾಡಿಕೊಂಡ್ರೆ ಒಳ್ಳೆಯದು. ಯಾಕಂದರೆ ಜಿಳ್ಳೆಗಳಿಗೆ ಔಷಧಿ ಹಾಕಿರ್ತೀವಲ್ಲ, ಹಾಗಾಗಿ ಯಾರ ಮನೆಯಲ್ಲಾದರೂ ಜಿಳ್ಳೆ ಸಮಸ್ಯೆ ಇದ್ದರೆ ಹಿಟ್ ಜೆಲ್ನ ಯೂಸ್ ಮಾಡ್ಬೋದು. ಆರಾಮಾಗಿ ಜಿಳ್ಳೆಗಳು ಮಾಯ ಆಗುತ್ತೆ ಮಾತ್ರ, ಅದೊಂದು ಗ್ಯಾರಂಟಿ. ನಾನು ಎಲ್ಲ ಕಡೆನೂ ಹಿಟ್ಟು ಜೆಲ್ ಕ್ಲೀನ್ ಆದಮೇಲೆ ಹಿಟ್ಟು ಜೆಲ್ನ ಹಾಕಿ ಒಣಗಿರೋ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಬೇಗ ಹಾರುತ್ತೆ ಅಂತ ಹೇಳಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆ ಪಾತ್ರೆಗಳನ್ನೆಲ್ಲ ಜೋಡಿಸ್ಬೇಕಲ್ಲ, ಹಾಗಾಗಿ ಪಾತ್ರೆಗಳನ್ನ ವಾಶ್ ಮಾಡಿರೋದು ತೋರ್ಸೋಕ್ಕಾಗಿಲ್ಲ ನಿಮಗೆ. ಎಲ್ಲ ಕ್ಲೀನ್ ಮಾಡಿಕೊಂಡು ಪಾತ್ರೆಗಳನ್ನ ಎಲ್ಲ ನೀಟಾಗಿ ಒಣಗಿರೋ ಬಟ್ಟೆಯಲ್ಲಿ ಒರೆಸಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ. ಬೇಕು ಅಂದಾಗ ಇದನ್ನು ಯೂಸ್ ಮಾಡ್ಕೊತೀನಿ ಯಾರಾದರೂ ಬಂದಾಗ, ಇಲ್ಲಾಂದರೆ ಅದು ಹಾಗೇ ಇರುತ್ತೆ. ನಮಗೆ ಎಷ್ಟು ಬೇಕೋ ಅಷ್ಟು ಪಾತ್ರೆಗಳನ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೆಲಸ ಆದಷ್ಟು ಕಮ್ಮಿ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ನೋಡಿ, ಪಾತ್ರೆಗಳನ್ನೆಲ್ಲ ತೊಳೆದಿರೋ ಪಾತ್ರೆನ ನೀಟಾಗಿ ಒಣಗಿರೋ ಬಟ್ಟೆಯಲ್ಲಿ ನಾನು ಒರೆಸ್ಕೊತಾ ಇದ್ದೀನಿ. ಹಾಗೆ ನಿನ್ನೆ ಸಾರಕ್ಕಿ ಮಾರ್ಕೆಟ್ಗೆ ಹೋಗಿದ್ವಿ, ಫ್ರೂಟ್ಸ್ ಎಲ್ಲ ತಂದಿದ್ವಿ. ಆ ಫ್ರೂಟ್ಸ್ನೆಲ್ಲ ನಾನೀಗ ಒಂದು ಕಂಟೈನರ್ಗೆ ಹಾಕಿ ಫ್ರಿಜ್ಗೆ ಸ್ಟೋರ್ ಮಾಡ್ತಾಯಿದ್ದೀನಿ. ಈ ರೀತಿ ತರಕಾರಿ, ಫ್ರೂಟ್ಸು, ಸೊಪ್ಪು ಏನೇ ತಂದರೂ ಸಹ ಸಪ್ರೇಟಾಗಿ ಹಾಕಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ರೆ ಸ್ವಲ್ಪ ದಿನ ಬಾಳಿಕೆ ಬರುತ್ತೆ. ಹಾಗೆ ಎಲ್ಲ ಫ್ರೂಟ್ಸ್ನೆಲ್ಲ ಸ್ಟೋರ್ ಮಾಡಿ ಎತ್ತಿಟ್ಟೆ. ಹಾಗೆ ಅಡುಗೆ ಮನೆ ಟೈಲ್ಸ್ ಎಲ್ಲ ವಾಶ್ ಮಾಡಬೇಕಿತ್ತು. ಹಾಗಾಗಿ ಅಲ್ಲಿರೋ ಬಾಕ್ಸ್ಗಳನ್ನೆಲ್ಲ ತೆಗೆದು ಟೈಲ್ಸ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ.
ಮಾಡೋದಕ್ಕೆ ಮೀಶೋಯಿಂದ ಪರ್ಚೇಸ್ ಮಾಡಿರೋಂತಹ ಸ್ಟೀಲ್ಲೆಸ್ ಸ್ಕ್ರಬ್ಬರ್ನ ಯೂಸ್ ಮಾಡ್ತಾಯಿದ್ದೀನಿ. ಟೈಲ್ಸ್ಗಾಗಿರ್ಬೋದು ಅಥವಾ ಗಾಜ್ಗಾಗಿರ್ಬೋದು, ಪ್ಲಾಸ್ಟಿಕ್ ಆಗಿರ್ಬೋದು, ಯಾವುದನ್ನೇ ಆದರೂ ಯೂಸ್ ಮಾಡಿದ್ರೂ ಎಲ್ಲೂ ಕ್ರ್ಯಾಚಸ್ ಆಗೋದಿಲ್ಲ. ನೀಟಾಗಿ ಡೀಪ್ ಕ್ಲೀನ್ ಆಗುತ್ತೆ. ಸೊ ಯಾವ ರೀತಿ ಕ್ಲೀನ್ ಆಗ್ತಿದೆ ಅಂತ ನೋಡಿ. ಹಬ್ಬ ಫೈನಲಿ ಕಿಚನ್ ಕ್ಲೀನ್ ಆಗಿದೆ. ಸೊ ಫೈನಲಿ ನಾನು ಕಿಚನ್ನ ತೋರಿಸ್ತೀನಿ, ಬನ್ನಿ. ವೆಲ್ಕಮ್ ಟು ಕಿಚನ್. ಸೊ ಕಿಚನ್ ಯಾವ ರೀತಿ ಫೈನಲ್ ಆಗಿ ಬಂದಿದೆ, ಯಾವ ರೀತಿ ನೀಟಾಗಿ ಫಿನಿಶ್ ಆಗಿದೆ, ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನಿಮಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮ್ಮದು ಬಂದು ಓಪನ್ ಕಿಚನ್ ಆಗಿರೋದು. ಸೊ ನಿಮಗೆಲ್ಲರಿಗೂ ಗೊತ್ತಿದೆ ಹೋಮ್ ಟೂರ್ ಮಾಡಿದಾಗ, ಸೊ ಪ್ರೀವಿಯಸ್ ವ್ಲಾಗಲ್ಲಿ ಹೋಮ್ ಟೂರ್ ಮಾಡಿದಾಗ ನೀವೇ ನೋಡಿದ್ದೀರ ಓಪನ್ ಕಿಚನು. ಸೊ ಬರ್ತಾ ರೈಟ್ ಸೈಡಲ್ಲಿ ಫ್ರಿಜ್ಜಲ್ಲಿ ನೋಡಿ ಈ ಥರ ನಾನು ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ದೇವ್ರ ಮನೆಯೂ ಅಲ್ಲೇ ಇರೋದ್ರಿಂದ ಸೊ ಆಪೋಸಿಟ್ಟು ಫ್ರಿಜ್ ಇಟ್ಕೊಂಡಿದ್ದೀವಿ. ಸೊ ನೀಟಾಗಿ ಫ್ರಿಜ್ಜು ಸಹ ಮಿರರ್ ಫಿನಿಶಿಂಗೇ ಇರೋದು. 2 ಕಬೋರ್ಡ್ ಕೊಟ್ಟಿದ್ದಾರೆ ನಮಗೆ. ಸೊ ಏನಾದರೂ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ. ಈ ಇದರಲ್ಲಿ ಬಂದು ಪೂಜಾ ಸಾಮಾನುಗಳು ಏನೇನಿದೆಯೋ ದೇವ್ರಿಗೆ ಸಂಬಂಧಪಟ್ಟದ್ದು, ಸೊ ಅದನ್ನು ನಾನು ಅಲ್ಲಿ ಇಟ್ಟಿದ್ದೀನಿ. ಈಗ ಓಪನ್ ಮಾಡೋದಕ್ಕಾಗಲ್ಲ ಹಾಗಾಗಿ. ಆ್ಯಂಡ್ ಈ ಇದರಲ್ಲಿ ಬಂದು ನಾನು ಫುಲ್ಲು ದಿನಸಿ ಅಂದರೆ ಕಾಳುಗಳಾಗಿರ್ಬೋದು, ಕಾಳುಗಳನ್ನೆಲ್ಲ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಫ್ರಿಜ್ಜಲ್ಲಿ ಇಟ್ಟಿಲ್ಲ, ನಾನು ಇದರಲ್ಲೇ ಇಟ್ಕೊಂಡಿದ್ದೀನಿ. ಹಾಗೆ ಬರ್ತಾ ನೋಡಿ ವಾಟ್ರ್ ಪ್ಯೂರಿಫೈನ ಸಿಂಕ್ ಹತ್ರನೇ ನಾವು ಫಿಕ್ಸ್ ಮಾಡಿಸಿದ್ದೀವಿ. ಯಾಕೆ ಅಂದರೆ ವೇಸ್ಟೇಜ್ ನೀರೆಲ್ಲ ಬಂದರೆ ಆರಾಮಾಗಿ ಸಿಂಕಲ್ಲಿ ಇದಾಗುತ್ತೆ ಅಂತ ಹೇಳಿ. ಸೊ ದೇವ್ರ ಮನೆ ಪಕ್ಕ ಈ ಥರ ಕಿಚನ್ ಇರೋದು. ಸೊ ಓಪನ್ ಕಿಚನ್ ಇರೋದ್ರಿಂದ ಬರ್ತಾನೆ ನಮಗೆ ಈ ರೀತಿ ಔಟ್ಲುಕ್ ಕಾಣುತ್ತೆ. ನೋಡಿ ಈ ರೀತಿ ವೇಸ್ಟೇಜ್ ನೀರೆಲ್ಲ ಏನಾದರೂ ಇದ್ದರೆ ನೀಟಾಗಿ ಅದು ಸಿಂಕಲ್ಲೇ ಇದಾಗುತ್ತೆ ಅಂತ ಇಲ್ಲೇ ಪರ್ಫೆಕ್ಟಾಗಿದೆ ಅಂತ ಹೇಳಿ ಇಲ್ಲೇ ಇಟ್ವಿ. ಆ್ಯಂಡ್ ಪುಟಾಣಿ ನಮ್ಮ ಮನಿ ಪ್ಲ್ಯಾಂಟ್ ಗಿಡ. ಸೊ ಈ ರೀತಿ ನಾನು ಇಟ್ಕೊಂಡಿದ್ದೀನಿ. ಇದು ಒಂದು 3-4 ಮಂತ್ಸ್ ಆಗಿದೆ. ಸೊ ಇಷ್ಟು ಬೆಳೆದಿದೆ ಅಷ್ಟೇ. ಅದು ನಾನು ಪುಟಾಣಿ ಕಡ್ಡಿ ಹಾಕಿದ್ದು ನೀಟಾಗಿ. ಅದು ಆ ದೊಡ್ಡ ಪಾಟಲ್ಲಿ ಒಂದು ಹಾಕಿದ್ದೆ ಮತ್ತು ಇದರಲ್ಲೊಂದು ಹಾಕಿದ್ದೀನಿ ಗ್ಲಾಸಲ್ಲಿ. ಸೊ ಇದನ್ನು ಮೊನ್ನೆ ನಾನು ಪರ್ಚೇಸ್ ಮಾಡಿದ್ದು, ತುಂಬ ಅಂದರೆ ತುಂಬ ಇಷ್ಟಪಟ್ಟು ಪರ್ಚೇಸ್ ಮಾಡಿದ್ದು. ಸೊ ಚೆನ್ನಾಗಿದೆ. ನಮ್ಮ ಯಜಮಾನ್ರು ಸೆಲೆಕ್ಷನ್ ಇದು. ಸೊ ಅವರು ಇದು ಚೆನ್ನಾಗಿದೆ ಕಣೆ, ಈ ಥರದ್ದು ತಗೋ ಅಂತ ಹೇಳಿದ್ರು. ಹಾಗಾಗಿ ಆಯಿತು ಅಂತ ಹೇಳಿ ನಾವು ತೊಗೊಂಡ್ವಿ. ಇದನ್ನು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು. ಇದನ್ನು ಬೇಕು ಅಂದಾಗ ಮೇಲೆ ಸ್ಟಿಕ್ ಮಾಡಿ, ಸೊ ಆರಾಮಾಗಿ ಕ್ಲೀನೆಲ್ಲ ಆದಮೇಲೆ ಅಲ್ಲಿ ಒಂದು ಹುಕ್ ಕೊಟ್ಟಿರ್ತಾರೆ. ಆ ಹುಕ್ಕನ್ನು ಓಪನ್ ಮಾಡಿದ್ರೆ ಸೊ ನೀಟಾಗಿ ಕೆಳಗಿಳಿಸ್ಕೋಬೋದು. ನೋಡಿ ಈ ರೀತಿ ಕೆಳಗಿಳಿಸ್ಕೊಂಡು ಸೊ ಕುಕ್ ಮಾಡ್ಬೋದು ಆರಾಮಾಗಿ. ಅಂದರೆ ತುಂಬ ಚೆನ್ನಾಗಿದೆ, ಕ್ಲೀನ್ ಮಾಡ್ಕೊಳ್ಳೋದಕ್ಕೂ ಹೆಲ್ಪ್ಫುಲ್ ಅಂತಲೇ ಅನಿಸುತ್ತೆ. ಸೊ ನೋಡಿ ಈ ರೀತಿ ಬೇಕು ಅಂದಾಗ ಮೇಲೆ ಸ್ಟಿಕ್ ಮಾಡಿ ಆರಾಮಾಗಿ ಕೆಳಗಡೆ ನೀಟಾಗಿ ಕ್ಲೀನ್ ಮಾಡ್ಕೋಬೋದು. ಆ್ಯಂಡ್ ಅದ್ರ ಪಕ್ಕ ಬಂದರೆ ಸ್ಟೋರು ಬೇಕಾಗಿರೋಂತಹ ಕೈಗೆ ಬೇಕು ಅಂದ ತಕ್ಷಣ ಸಿಗಬೇಕು ಅಂದರೆ ಸೊ ಸಾಂಬಾರು ಪೌಡರು, ಉಪ್ಪು ಮತ್ತು ಕಾಫಿ ಪೌಡರು ಮತ್ತು ಶುಗರು, ಆಯಿಲು ಎಲ್ಲ ಇಲ್ಲೇ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬೇಕು ಅಂದಿದ ತಕ್ಷಣ ಬೇಗ ಸಿಗೋದಿಲ್ಲ, ಹಾಗಾಗಿ ಇಲ್ಲೇ ಇಟ್ಕೊಂಡಿದ್ದೀನಿ. ಕಾಳುಗಳೆಲ್ಲ ಮೇಲೆ ಇಟ್ಕೊಂಡಿದ್ದೀನಿ ಕಬೋರ್ಡಲ್ಲಿ. ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಮೇಲ್ಗಡೆ ನಾನು ಕಾಳುಗಳು ಇಟ್ಕೊಂಡಿದ್ದೀನಿ. ಇನ್ನು ತರಕಾರಿ ಸೊಪ್ಪು ಬೇಕು ಅಂದರೆ ಫ್ರಿಜ್ಜಲ್ಲಿರುತ್ತೆ. ಸೊ ಈ ರೀತಿ ನಾನು ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟೋಸ್ಟರು ಸಹ ತೊಗೊಂಡಿದ್ದೀನಿ. ಯಾಕೆ ಅಂತ ಅಂದರೆ ನಮ್ಮ ತೇಜುಗೆ ಸ್ನ್ಯಾಕ್ಸ್ ಟೈಮಲ್ಲೆಲ್ಲ ನಮಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಹಾಗಾಗಿ. ಆ್ಯಂಡ್ ತಟ್ಟೆ ಸ್ಟ್ಯಾಂಡನ್ನು ನಾನು ಯಾಕೆ ಈ ಕಡೆ ಶಿಫ್ಟ್ ಮಾಡಿದೆ ಅಂದರೆ ಮೊದಲು ಇಲ್ಲಿಟ್ಟಿದ್ದೆ. ಸೊ ಏನಾದರೂ ಒಗ್ಗರಣೆ ಹಾಕಿದಾಗ ಅಥವಾ ಕುಕ್ಕಿಂಗ್ ಮಾಡೋವಾಗ ಫುಲ್ಲು ತಟ್ಟೆ ಮೇಲೆಲ್ಲ ಸಿಡಿತಿತ್ತು. ಆಗ ತುಂಬ ಅಂದರೆ ತುಂಬ ಗಲೀಜಾಗ್ತಾಯಿತ್ತು. ಹಾಗಾಗಿ ನಾನು ಈ ಕಡೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಟೋಸ್ಟರ್ ತೊಗೊಂಡಿದ್ದು ನಮಗೆ ತುಂಬ ಅಂದರೆ ತುಂಬಾ ಉಪಯೋಗ ಆಗಿದೆ. ಯಾಕೆ ಅಂದರೆ ಬೇಕು ಅಂದಾಗ ಬ್ರೆಡ್ ಟೋಸ್ಟ್ ಆಗಿರ್ಬೋದು ಅಥವಾ ಏನಾದರೂ ಒಂದು ತೇಜುಗೆ ಬೇಕು ಅಥವಾ ಸ್ನ್ಯಾಕ್ಸ್ಗೆ ಏನಾದರೂ ಬೇಕು ಅಂದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆ್ಯಂಡ್ ಇಲ್ಲಿ ನೋಡಿ ಸಿಂಕ್ ಕೆಳಗಡೆ ನಾನು ಯಾವುದನ್ನು ಸ್ಟೋರ್ ಮಾಡಿ ಇಟ್ಕೊಂಡಿಲ್ಲ.
ಮತ್ತು ಇಲ್ಲಿ ನಾನು ಸಿಲಿಂಡ್ರ್ ಇಟ್ಕೊಂಡಿದ್ದೀನಿ. ಮತ್ತು ಬಳಕೆ ಮಾಡದೇ ಇರೋಂತಹ ಅಪರೂಪಕ್ಕೆ ಬಳಕೆ ಮಾಡುವಂಥ ವಸ್ತುಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ಪಾತ್ರೆಗಳನ್ನ. ಸೊ ಅದು ಒಳಗಡೆ ಫುಲ್ಲು ದೊಡ್ಡ ದೊಡ್ಡ ಪಾತ್ರೆಗಳನ್ನ ಇಟ್ಟಿದ್ದೀನಿ. ಸೊ ಈ ಕಬೋರ್ಡಲ್ಲಿ ಬಂದು ನಾನು ಡೈಲಿ ಯೂಸ್ ಮಾಡುವಂಥದ್ದನ್ನು ನಾನು ಇಲ್ಲಿ ಇಟ್ಕೊಂಡಿರೋದು. ಸೊ ಅರ್ಜೆಂಟಾಗಿ ಬೇಕು ಅಂದಾಗ ಇಲ್ಲಿ ಆರಾಮಾಗಿ ತೊಗೋಬೋದು. ಯಾವ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂತ ನೋಡಿ. ಆ್ಯಂಡ್ ಇಲ್ಲಿ ದೊಡ್ಡ ಪಾತ್ರೆಗಳು ಮತ್ತು ಸ್ವಲ್ಪ ಬೇಕು ಅಂದಾಗ ಯೂಸ್ ಮಾಡ್ಕೋಬೋದು, ಜನ ಜಾಸ್ತಿ ಬಂದಾಗ ಅಲ್ಲಿ ಇಟ್ಕೊಂಡಿದ್ದೀನಿ. ನನಗಿಲ್ಲಿ ಅರ್ಜೆಂಟಾಗಿ ಬೇಕಾಗಿರುವಂಥ ವಸ್ತುಗಳನ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಕಬೋರ್ಡಲ್ಲಿ ಬಂದು ದಿನಸಿಗಳನ್ನ ಇಟ್ಕೊಂಡಿದ್ದೀನಿ. ಅಕ್ಕಿ, ಆಯಿಲು ಈ ರೀತಿ ಇಟ್ಕೊಂಡಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಇದೆ ಅಂತ. ಸೊ ಇವತ್ತು ವಾರ್ಡ್ರೋಬೆಲ್ಲ ಕ್ಲೀನ್ ಮಾಡಿಕೊಂಡು ಇಷ್ಟ ಆಗಿದೆ. ಬೆಳಗ್ಗೆ ತೇಜುನ ಕಳಿಸ್ದಾಗ ಕೂತ್ಕೊಂಡವಳು 4-5 ಗಂಟೆವರೆಗೂ ಕ್ಲೀನ್ ಮಾಡಿದ್ದೀನಿ. ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿದ್ರಲ್ಲ ನಮ್ಮದು ಕಿಚನ್ ಡೀಪ್ ಕ್ಲೀನಿಂಗ್ ಹೇಗಾಯಿತು ಅಂತ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.